ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಬಂಧುಗಳಲ್ಲಿ ಪ್ರಾರ್ಥನೆಗಳನ್ನು ಮಾಡಿಕೊಳ್ತಾ ವಿಶೇಷವಾದಂತಹ ಸಂಚಿಕೆ, ವಿಶೇಷವಾದಂತಹ ಒಂದು ವಿಚಾರವನ್ನ ಹೇಳಬೇಕು ಅಂತ ಅಂದಾಗ, ಈ ಆಷಾಢ ಮಾಸ ಅಂತ ಬಂದಾಗ ಆಷಾಢ ಮಾಸಗಳಲ್ಲಿ ನಾವು ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಜೊತೆಯಲ್ಲಿ ಈ ಆಷಾಢ ಮಾಸದಲ್ಲಿ ಯಾವುದೇ ಮುಹೂರ್ತಾದಿಗಳನ್ನು ನಾವು ಇಡೋದಿಕ್ಕೆ ಹೋಗೋದಿಲ್ಲ. ಏನಕ್ಕಾಗಿ ಅಂತ ಅಂದಾಗ ನೋಡಿ, ಆಷಾಢ ಮಾಸ ಅನ್ನುವಂಥದ್ದು ಚಾತುರ್ಮಾಸದ ಆರಂಭದ ದಿನವಾಗತ್ತೆ. ಮಹಾವಿಷ್ಣು ಯೋಗ ನಿದ್ರೆಗೆ ಜಾರುವಂತಹ ಚಾತುರ್ಮಾಸಗಳ ಆರಾಧನೆ ಮಾಡುವಂತಹ ಶುಭವಾದಂತಹ ದಿನಗಳು ಈಗ ಆರಂಭವಾಗುವಂಥದ್ದು. ಜುಲೈಯಿಂದ ಹಿಡಿದು ಅಕ್ಟೋಬರ್ವರೆಗೂ ಸಹಿತ ಚಾತುರ್ಮಾಸದ ಪೂಜೆಗಳು ನಡೆಯುತ್ತಾ ಇರುವಂಥದ್ದು. ಜೊತೆಯಲ್ಲಿ ಮಹಾವಿಷ್ಣುವಿನ ಉಪಾಸನೆಗಳು ತುಂಬ ಆಗುವಂಥದ್ದು. ಈ ಸಂದರ್ಭದಲ್ಲಿ ಮತ್ತೆ ದಕ್ಷಿಣಾಯದ ಪುಣ್ಯಕಾಲವೂ ಸಹ ಶುರುವಾಗುವಂಥದ್ದು. ಮತ್ತೆ ಈ ಆಷಾಢ ಮಾಸ ಅಂತಂದಾಗ ನೋಡಿ, ನೀವು ಪಂಚಭೂತಗಳಲ್ಲಿ ಬಹಳ ವ್ಯತ್ಯಾಸಗಳನ್ನು ನಾವು ನೋಡ್ತಿರ್ತೀವಿ. ಗಾಳಿ, ಮಳೆ, ಮತ್ತೆ ಬಿಸಿಲು, ಅದೇ ರೀತಿಯಾಗಿ ಪ್ರತಿಯೊಂದು ವರ್ಗದಲ್ಲಿಯೂ ಸಹ ಈ ಪಂಚಭೂತಗಳಲ್ಲಿ ಏನಿರುತ್ತೆ ಎಲ್ಲವೂ ವ್ಯತ್ಯಾಸಗಳಾಗುವಂಥ ಕಾಲಘಟ್ಟ ಈ ಜುಲೈ ಆಷಾಢ ಮಾಸದ ಸಂದರ್ಭ. ಈ ಸಂದರ್ಭಗಳಲ್ಲಿ ಈ ಆರೋಗ್ಯದಲ್ಲಿ ಬಹಳ ವ್ಯತ್ಯಾಸಗಳನ್ನು ನಾವು ನೋಡ್ತಿರ್ತೀವಿ. ಈಗಲೇ ಜಾಸ್ತಿ ಆರೋಗ್ಯ ವ್ಯತ್ಯಾಸವಾಗುವಂಥದ್ದು. ಅದಕ್ಕೋಸ್ಕರವಾಗಿ ಇದನ್ನ ಆದಷ್ಟು ಸಹ ಯಾವುದೇ ಶುಭ ಕಾರ್ಯಗಳಿಗೆ ಮತ್ತೊಂದಕ್ಕೂ ಇದನ್ನ ವರ್ಜ್ಯವನ್ನು ಮಾಡುತ್ತೇವೆ. ಇದನ್ನ ಅಷ್ಟು ಉಳಿತಲ್ಲ ಅನ್ನುವಂಥದ್ದು. ಜೊತೆಯಲ್ಲಿ ಚಾತುರ್ಮಾಸಗಳ ದಕ್ಷಿಣಾಯನ ಪುಣ್ಯಕಾಲಗಳು ಬಂದಾಗ ದಕ್ಷಿಣಾಯನ ಅಷ್ಟು ಉತ್ತಮವಾದಂತಹ ಯೋಗ ಫಲವನ್ನ ಕೊಡೋದಿಲ್ಲ. ಎಲ್ಲಿ ತನಕ ನಮಗೆ ಆ ರೀತಿಯಾದಂತಹ ವಾತಾವರಣ ಇರುತ್ತೆ ಅಂದ್ರೆ, ನಮಗೆ ಕಾರ್ತಿಕ ಮಾಸ ಹುಟ್ಟುವವರೆಗೂ ಸಹ ಅಷ್ಟು ಶುಭ ಕಾರ್ಯಗಳಿಗೆ ಇದು ಯೋಗ್ಯವಾಗಿರೋದಿಲ್ಲ ಅನ್ನುವುದಕ್ಕೋಸ್ಕರವಾಗಿ ಇಲ್ಲಿಂದ ಆರಂಭವಾಗುತ್ತೆ. ಎಲ್ಲವೂ ಸಹ ಕೇವಲ ಭಗವಂತನ ಉಪಾಸನೆಗೆ ಮಾತ್ರವೇ ಇದು ಮೀಸಲಾಗಿರುವಂತಹ ಮಾಸವಾಗಿರುತ್ತೆ. ಜೊತೆಯಲ್ಲಿ ನೋಡಿ, ಈ ಆಷಾಢ ಮಾಸದಲ್ಲಿ ಸತಿಪತಿಗಳು, ವಿವಾಹವಾದಂತಹ ಹೊಸದಾಗಿ ಮದುವೆಯಾದಂತಹ ಸತಿಪತಿಗಳು ಒಂದಾದಾಗ ಹುಟ್ಟುವಂತಹ ಮಕ್ಕಳು, ಆ ಕಾಲ ಏನಿದೆ 9 ತಿಂಗಳು ಬರುವಂತಹ ಕಾಲ ಏನಿದೆ, ಆಗ ಬಹಳ ಚಳಿಗಾಲದ ಕಾಲವಾಗಿರೋದ್ರಿಂದ ಆಗ ಈಗ ಹುಟ್ಟುವಂತಹ ಮಕ್ಕಳಲ್ಲಿ ಸ್ವಲ್ಪ ನ್ಯೂನತೆಗಳಿಂದಲೂ ಆರೋಗ್ಯದ ವ್ಯತ್ಯಾಸಗಳಿಂದಲೂ ಕೂಡಿರುವಂತಹ ಮಕ್ಕಳಾಗಿರ್ತಾರೆ. ಮತ್ತು ಹುಟ್ಟುವಂಥ ಸಂದರ್ಭದಲ್ಲಿ, ಜನನವಾಗುವಂಥ ಸಂದರ್ಭದಲ್ಲಿ ಅದು ಬಹಳ ಶೀತಮಯ ವಾತಾವರಣವಾದಂತಹ ಕಾಲ ಆಗೋದ್ರಿಂದ ಆಗ ಮಕ್ಕಳಿಗೆ ಬಹಳ ಆರೋಗ್ಯದಲ್ಲಿ ಏರುಪೇರುಗಳಾಗುತ್ತೆ ಎನ್ನುವಂಥಕ್ಕೋಸ್ಕರವಾಗಿ ನಮ್ಮ ಹಿರಿಯಕರು ಏನು ಮಾಡಿದ್ದಾರೆ, ಈ ಆಷಾಢ ಮಾಸದಲ್ಲಿ ಸತಿಪತಿಗಳು ಸೇರಬಾರ್ದು ಅನ್ನುವುದಕ್ಕೋಸ್ಕರವಾಗಿ ಆಷಾಢ ಮಾಸವನ್ನ ಮದುವೆಯಾದಂತಹ ಸ್ತ್ರೀ ಅದರಲ್ಲೂ ಸಹ ತವರು ಮನೆಗೆ ಹೋಗುವಂಥದ್ದು, ಸ್ವಲ್ಪ ಗಂಡಿನಿಂದ ಸ್ವಲ್ಪ ದೂರ ಇರುವಂಥದ್ದು. ಜೊತೆಯಲ್ಲಿ ಇದಕ್ಕೆ ಇನ್ನೊಂದು ಒಂದು ಉಪಕಥೆಯನ್ನು ಸಹ ಹೇಳುವಂಥದ್ದು. ಈ ಒಂದೇ ಬಾಗಿಲಲ್ಲಿ ಅತ್ತೆ ಸೊಸೆ ಓಡಾಡಬಾರ್ದು ಅನ್ನುವಂಥದ್ದು. ಅಂದ್ರೆ ಈ ಕಾಲಘಟ್ಟ ಏನಿದೆ, ಈ ಜುಲೈ ಆಷಾಢ ಮಾಸದಲ್ಲಿ ಅತ್ತೆ ಸೊಸೆಯಲ್ಲಿ ಅಭಿಪ್ರಾಯಗಳನ್ನ ತಂದುಕೊಟ್ಟು ಕಲಹಗಳನ್ನ ಸೃಷ್ಟಿ ಮಾಡುವಂಥದ್ದು, ಮನಸ್ಸನ್ನ ಕೆಡಿಸುವಂಥದ್ದು, ಈ ರೀತಿಯಂತಹ ವಾತಾವರಣಗಳು ಉದ್ಭವ ಆಗುತ್ತೆ ಎನ್ನುವುದಕ್ಕೋಸ್ಕರವಾಗಿ ಗ್ರಹಗತಿಗಳ ಏರುಪೇರುಗಳು ಜಾಸ್ತಿ ಈ ಆಷಾಢ ಮಾಸದಲ್ಲಿ ಆಗೋದ್ರಿಂದ ಈ ಆಷಾಢ ಮಾಸದಲ್ಲಿ ಅತ್ತೆ ಸೊಸೆ ಒಂದೇ ಬಾಗಿಲಲ್ಲಿ ಓಡಾಡಬಾರ್ದು. ಆದಷ್ಟು ಸಹ ದೂರ ದೂರ ಇರಲಿ. ತಂದೆ ಗಂಡನಿಂದ ತವರು ಮನೆಗೆ ಹೋಗುವಂತಹ ಪ್ರಕ್ರಿಯೆಯನ್ನು ಮಾಡಿಕೊಳ್ಳಿ. ಇದಕ್ಕೋಸ್ಕರವಾಗಿ ಆಷಾಢ ಮಾಸದಲ್ಲಿ ಆದಷ್ಟು ಸಹ ಆಗ ಮದುವೆ ಆದಂಥವರು ತವರು ಮನೆಗೆ 1 ತಿಂಗಳಿರ್ತಾರೆ, ಅತ್ತೆಯಿಂದ ಸ್ವಲ್ಪ ದೂರ ಇರ್ತಾರೆ. ಈ ರೀತಿಯಾದಂಥ ಜೊತೆಯಲ್ಲಿ ಅವ್ರಿಗೆ ಇನ್ನೊಂದು ಅನುಕೂಲ ಏನಂತ ಅಂದ್ರೆ, ಸ್ವಲ್ಪ ಹೊಸ ಜಾಗಕ್ಕೆ ಹೋಗ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಅದರಿಂದ ಸ್ವಲ್ಪ ತಾಯಿಯಿಂದ ಕೆಲವು ಮಾಹಿತಿಗಳನ್ನ, ಅವರ ಅನುಭವಗಳನ್ನ, ಅವರ ಇತಿ ನುಡಿಗಳನ್ನ ಕೇಳಿಸ್ಕೊಂಡು ಮತ್ತೆ ಅಳವಡಿಸ್ಕೊಂಡು ಸಂಸಾರ ಜೀವನವನ್ನ ಸುಗಮವಾಗಿ ಸಾಗಲಿಕ್ಕೆ ಇದೊಂದು ಸಹ ಒಂದು ಉತ್ತಮವಾದಂತಹ ಕಾಲ ಅನ್ನುವುದಕ್ಕೋಸ್ಕರವಾಗಿಯೂ ಸಹ ಇದನ್ನ ಮಾಡಿರುವಂಥದ್ದು. ಜೊತೆಯಲ್ಲಿ ನೋಡಿ, ಈ ಆಷಾಢ ಮಾಸ ಬಂತು ಅಂತ ಅಂದಾಗ ಯಾವುದೇ ಮುಹೂರ್ತಗಳನ್ನು ಇಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಈ ಆಷಾಢ ಮಾಸದಲ್ಲಿ ಅದರಲ್ಲೂ ಸಹ ನಮ್ಗೆ ಬರುವಂಥದ್ದು ಗ್ರೀಷ್ಮ ಋತು ಅಂತ ಏನ್ ಬರುತ್ತೆ, ಗ್ರೀಷ್ಮ ಋತು ಆಷಾಢ ಮಾಸವನ್ನ ನಾವು ಕೆಲವು ಬಾರಿ ಶೂನ್ಯ ಮಾಸ ಅನ್ನುವಂಥದ್ದು ಸಹ ಹೌದು. ಈ ಆಷಾಢ ಮಾಸದಲ್ಲಿ ಯಾವುದೇ ವಿಧವಾದಂತಹ ಮುಹೂರ್ತಗಳು ಇಡೋದಿಕ್ಕಾಗೋದಿಲ್ಲ. ಮುಹೂರ್ತಗಳು ಶುಭವಾಗಿರುವಂಥ ಮುಹೂರ್ತಗಳು ಸಿಗೋದಿಲ್ಲ. ಮದುವೆ ಆಗಿರ್ಬೋದು, ಗೃಹ ಪ್ರವೇಶ ಅದೇ ಇರ್ಬೋದು, ಮುಂಜಿಗಳಾಗಿರ್ಬೋದು, ಉಪನಯನಗಳಾಗಿರ್ಬೋದು, ನಾಮಕರಣಗಳಾಗಿರ್ಬೋದು, ಅಥವಾ ಭೂಮಿ ಪೂಜೆಯನ್ನಾಗಿರ್ಬೋದು, ಯಾವುದೂ ಸಹ
ಲಗ್ನವನ್ನು ಇಡುವಂತಹದ್ದಕ್ಕೆ ಯಾವುದಕ್ಕೂ ಲಗ್ನ ಶುಭವಾಗಿರುವಂಥ ಲಗ್ನಗಳು ಆಷಾಢ ಮಾಸದಲ್ಲಿ ಇರೋದಿಲ್ಲ. ಮಾಡಿದ್ರೂ ಸಹ ಅದು ಒಳಿತಲ್ಲ ಅನ್ನುವುದಕ್ಕೋಸ್ಕರವಾಗಿ ಆಷಾಢ ಮಾಸದಲ್ಲಿ ಈ ಮುಹೂರ್ತ ಇಡುವಂತಹ ಯಾವುದೇ ಕೈಂಕರ್ಯಗಳನ್ನ ಮಾಡೋದಿಲ್ಲ. ಅದರಲ್ಲಿ ಏನು ಮಾಡ್ಬೋದು ಅಂತಂದ್ರೆ ನೋಡಿ, ಸತ್ಯನಾರಾಯಣ ಪೂಜೆ ಮಾಡ್ಬೋದು, ಅದಕ್ಕೇನು ಮುಹೂರ್ತ ಬೇಕಾಗಿಲ್ಲ. ಯಾವುದಾದ್ರೂ ಶಾಂತಿ ಪೂಜೆಗಳನ್ನು ಮಾಡ್ಕೊಳ್ಬೋದು, ಹೋಮ ಹವನಾದಿಗಳನ್ನು ಮಾಡ್ಕೊಳ್ಬೋದು. ಇಂಥದ್ದೆಲ್ಲವೂ ಸಹ ಮಾಡಲಿಕ್ಕೆ ಉತ್ತಮವಾಗಿರುತ್ತೆ. ಮತ್ತೆ ಕೆಲವರು ಹೇಳ್ತಾರೆ, ಗುರುಗಳೇ ಈ ಆಷಾಢ ಮಾಸದಲ್ಲಿ ಸೀಮಂತಗಳನ್ನು ಮಾಡ್ಕೊಳ್ಬೋದ? ಖಂಡಿತವಾಗಿ ಆಷಾಢ ಮಾಸದಲ್ಲಿ ಆಲ್ಮೋಸ್ಟ್ ಒಂದು ಮದುವೆಯಾದಂತಹ ಕನ್ಯೆ ತವ್ರ ಮನೆಗೆ ಹೋಗ್ಬೇಕು, ಗಂಡನ ಜೊತೆಯಲ್ಲಿ ಇರುವುದಕ್ಕಿಂತಲೂ ಸಹ ಅಥವಾ ಗಂಡನ ಮನೆಯಲ್ಲಿ ಇರೋದಕ್ಕಿಂತಲೂ ಸಹ ಅಂತ ಅಂದಾಗ ಇದು ಸೀಮಂತಕ್ಕೂ ಸಹ ಇದು ಒಳಿತಲ್ಲ ಅನ್ನುವಂಥದ್ದು. ಸೀಮಂತ ಮಾಡಂಗಿದ್ರೆ ಈ ತಿಂಗಳಲ್ಲಿ ನಿಮಗೆ 9 ತಿಂಗಳು ಬೀಳ್ತಾ ಇದೆ ಅಂತ ಅಂದ್ರೆ 7 ತಿಂಗಳು ಮುಂಚಿತವಾಗಿ ಮಾಡ್ಕೊಳ್ಬೇಕು. ಅಥವಾ ಇನ್ನು 7 ತಿಂಗಳು 8 ತಿಂಗಳಿದೆ ಮುಂದಿನ ತಿಂಗಳು ಮಾಡ್ಕೊಳ್ಬಹುದು. ಅದನ್ನು ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೊಳ್ಳುವಂಥದ್ದು ಉತ್ತಮ. ಎಲ್ಲವೂ ಸಹ ನಮ್ಮ ಹಿರಿಯರು, ನಮ್ಮ ಋಷಿ ಮುನಿಗಳು ಏನಕ್ಕೆ ಮಾಡ್ತಾರೆ ಅಂದ್ರೆ ಮುಂದಿನ ನಮ್ಮ ಜೀವನ ಬಹಳ ಉತ್ತಮವಾದಂತಹ ಸುಲಲಿತವಾಗಿ ಸುಗಮವಾಗಿ ಜರುಗುವಂತಹ ಒಂದು ಆಲೋಚನೆಗಳಿಂದ ಇಂಥ ಸಂದರ್ಭಗಳಲ್ಲಿ ಇದನ್ನ ಪಾಲನೆ ಮಾಡಬೇಕು ಅನ್ನುವಂತಹ ಒಂದು ವಿಚಾರಗಳನ್ನು ಮಾಡಿರ್ತಾರೆ. ನಾವೆಲ್ಲರೂ ಸಹ ಫಾಲೋ ಮಾಡಬೇಕು. ಜೊತೆಯಲ್ಲಿ ಈ ಆಷಾಢ ಮಾಸದಲ್ಲಿ ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ. ಆಷಾಢ ಮಾಸ ಏನಕ್ಕೆ ವಿಶೇಷ ಅಂತ ಅಂದಾಗ ಭಗವಂತನ ಔಪಾಸನೆಗೆ ಅತ್ಯಂತ ವಿಶೇಷ. ಈ ಚಾತುರ್ಮಾಸಗಳ ಕಾಲವೂ ಸಹ ಮಹಾವಿಷ್ಣುವಿನ ಔಪಾಸನೆಗಳನ್ನು ಮಾಡುವಂಥದ್ದು, ಮಹಾಲಕ್ಷ್ಮಿ ಧ್ಯಾನವನ್ನು ಮಾಡುವಂಥದ್ದು. ಈ ನೋಡಿ, ಆಷಾಢ ಮಾಸ ಬಂತು ಅಂದ್ರೆ ಪ್ರತಿ ಶುಕ್ರವಾರವೂ ಸಹ ಮಹಾಲಕ್ಷ್ಮಿ ಔಪಾಸನೆಯನ್ನು ಮಾಡುವಂಥದ್ದು, ವ್ರತ ನೇಮಾದಿಗಳನ್ನು ಮಾಡುವಂಥದ್ದು ಪ್ರತೀತಿ ಇರುವಂಥದ್ದು. ಶಾಸ್ತ್ರ ಹೇಳುವಂಥದ್ದೇ ನೋಡಿ. ಈಗ ಆಷಾಢ ಮಾಸದಲ್ಲಿ ಬರುವಂತಹ 4 ವಾರಗಳು ಸಿಗುತ್ತೆ, ಶುಕ್ರವಾರ ಮತ್ತೆ ಶ್ರಾವಣ ಮಾಸದಲ್ಲಿ ಬರುವಂಥದ್ದು 2 ವಾರ ಸೇರ್ಕೊಂಡಾಗ 6 ವಾರಗಳ ಕಾಲ ಮಹಾಲಕ್ಷ್ಮಿಯನ್ನು ಸತತವಾಗಿ ವಾರದವೂ ಸಹ ಆರಾಧನೆ ಮಾಡುವಂಥದ್ದು ಅತ್ಯಂತ ಫಲಪ್ರದ ಮತ್ತು ಶಾಸ್ತ್ರಕ್ಕೆ ಅತ್ಯಂತ ಹತ್ತಿರ ಮತ್ತು ಏನೇ ಮಾಡಿದ್ರೂ ಸಹ ಸಿದ್ಧಿ ಆಗುವಂಥದ್ದು ಇದ್ರಲ್ಲಿ ಸಿಗುತ್ತೆ ಅಂತ. 4 ವಾರಗಳು ಮಾಡುವಂತಹ ಮಹಾಲಕ್ಷ್ಮಿ ಪೂಜೆ ಆಷಾಢ ಲಕ್ಷ್ಮಿ ಪೂಜೆ ಅಂತಾನೆ ಅದಕ್ಕೆ ಪ್ರಸಿದ್ಧಿಯನ್ನ ಪಡೆದುಕೊಂಡಿರುವಂಥದ್ದು. ಪ್ರತಿ ಶುಕ್ರವಾರವೂ ಸಹ ನೀವು ಪ್ರಾತಃ ಕಾಲದಲ್ಲಿ ಪೂಜಾದಿಗಳನ್ನು ಮಾಡಬೇಕಾದ್ರೆ, ನಾವು ಗುರುವಾರ ಕೆಲವರು ನಾವು ಯಾವುದನ್ನು ಸಹ ದೇವರ ಪದಾರ್ಥಗಳನ್ನು ತೆಗೆಯೋದಿಲ್ಲ, ತೊಳೆಯೋದಿಲ್ಲ ಅಂತ ನಿಮ್ಮಲ್ಲಿ ಏನಾದರೂ ಆ ಥರ ಅನ್ನಿಸ್ಕೊಂಡಿದ್ರೆ ಅದು ಗುರುವಾರವೇ ನೀವೆಲ್ಲವೂ ಸಹ ಮನೆಯನ್ನ, ದೇವರ ಮನೆಗಳನ್ನ, ದೇವರ ಪದಾರ್ಥಗಳನ್ನ ಶುಚಿಗೊಳಿಸಿ ಶುಕ್ರವಾರ ಪ್ರಾತಃ ಕಾಲದಲ್ಲಿ 5 ರಿಂದ 7 ಗಂಟೆ ಅಥವಾ ನೀವು 7 ಗಂಟೆಯಿಂದ 9 ಗಂಟೆ 2 ಮುಹೂರ್ತಗಳು ಸಿಗುತ್ತೆ. ಆ ಕಾಲದಲ್ಲಿ ಮಹಾಲಕ್ಷ್ಮಿ ಔಪಾಸನೆಯನ್ನ ಮಾಡುವಂಥದ್ದು. ನಿಮಗೆ ಹೇಗೆ ಸಾಧ್ಯವಾಗುತ್ತೋ ಆ ರೀತಿಯಲ್ಲಿ ಔಪಾಸನೆಗಳನ್ನ, ಮಹಾಲಕ್ಷ್ಮಿ ಧ್ಯಾನವನ್ನ, ಮಹಾಲಕ್ಷ್ಮಿ ಪೂಜೆ ಪುನಸ್ಕಾರಾದಿಗಳನ್ನ ಮಾಡುವಂಥದ್ದು ಉತ್ತಮ. ಪೂಜೆ ಆದ ನಂತರದಲ್ಲಿ ನೈವೇದ್ಯಕ್ಕಾಗಿ ಏನಾದರೂ ಸಿಹಿ ಭೋಜನಾದಿಗಳನ್ನ, ಪೊಂಗಲನ್ನ, ಪಾಯಸವನ್ನ, ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದಂಥ ನೈವೇದ್ಯ ಅಂದ್ರೆ ಅದು ಪಾಯಸ, ಪೊಂಗಲ್, ಇದೆಲ್ಲವೂ ಸಹ ಅತ್ಯಂತ ಪ್ರಿಯವಾಗಿರುವಂಥದ್ದು. ಅದನ್ನು ಮಾಡಿ ಅನಂತರದಲ್ಲಿ ಮೊದಲನೆಯ ವಾರದಲ್ಲಿ 3 ಜನ ಮುತ್ತೈದೆಯರಿಗೂ, ಕೊನೆಯ 2ನೇ ವಾರದಲ್ಲಿ 9 ಜನ ಮುತ್ತೈದೆಯರಿಗೂ, ಕೊನೆಗೆ 3ನೇ ವಾರದಲ್ಲಿ 11 ಜನ ಮುತ್ತೈದೆಯರಿಗೂ, ಕೊನೆಗೆ 4ನೇ ವಾರದಲ್ಲಿ 16 ಜನ ಮುತ್ತೈದೆಯರಿಗೂ ಭಾಗೀನವನ್ನ ಅಂದ್ರೆ ಅರಿಶಿಣ ಕುಂಕುಮ, ಒಂದು ಜಾಕೆಟ್ ಪೀಸ್, ನಿಮ್ಮ ಕೈಲಿ ಏನು ಶಕ್ತಿಗೆ ಅನುಸಾರವಾಗಿ ಅದನ್ನ ಎಂಗಳೆಯರಿಗೆ ದಾನ ಕೊಡುವಂಥದ್ದನ್ನು ಮಾಡ್ಬೋದು. ಮತ್ತೆ ಮಹಾಲಕ್ಷ್ಮಿ ಅಷ್ಟೋತ್ತರಗಳು, ಸಹಸ್ರನಾಮಗಳು, ಬೇರೆ ಬೇರೆ ಆರಾಧನೆಗಳನ್ನು ಮಾಡುವುದಕ್ಕೆ ಅತ್ಯಂತ ಪ್ರಪರವಾದಂತಹ ಈ ಸಂದರ್ಭ. ನಂತರದಲ್ಲಿ ನಮಗೆ 5ನೇ ವಾರ ಎಲ್ಲಿಗೆ ಬರುತ್ತೆ ಅಂದ್ರೆ ಶ್ರಾವಣಕ್ಕೆ ಬರುತ್ತೆ ನೋಡಿ. ಆಷಾಢ ಮುಗಿಸಿ 5ನೇ ಶುಕ್ರವಾರ ನಮಗೆ ಶ್ರಾವಣ ಸಿಗುತ್ತೆ. ಆ ಶುಕ್ರವಾರವೂ ಸಹ ವಿಶೇಷವಾದಂಥ ಉಪಾಸನೆಗಳನ್ನು ಮಾಡಿ ಕೊನೆಗೆ 6ನೇ ಶುಕ್ರವಾರ ಬರುವಂಥದ್ದು ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ. ಆ ದಿನ ನೀವು ವಿಶೇಷವಾದಂಥ ಉಪಾಸನೆಗಳನ್ನ, ಆರಾಧನೆಗಳನ್ನ ಮಾಡ್ಬೋದು. ಜೊತೆಯಲ್ಲಿ ಈ ಮಹಾಲಕ್ಷ್ಮಿ ಪೂಜೆಯನ್ನ ಮಾಡಬೇಕಾದ್ರೆ ನಾವು ತಿಳ್ಕೊಳ್ಬೇಕಾಗ್ತದೆ, ಶುಚಿರ್ಭೂತರಾಗಿರ್ಬೇಕು. ಮತ್ತೆ ಏನೇ ಒಂದು ಪೂಜೆ ಮಾಡಬೇಕಾದ್ರೂ ನಿಷ್ಕಲ್ಮಶವಾದಂತಹ ಪ್ರೀತಿ, ನಿಷ್ಕಲ್ಮಶವಾದಂತಹ ಒಂದು ಧ್ಯಾನದಲ್ಲಿ ಆ ದೇವಿಯ ಉಪಾಸನೆಯನ್ನ ಮಾಡಬೇಕಾದ್ರೆ ಮುಂಚಿತವಾಗಿ ಎಲ್ಲವೂ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು. ಬಹಳ ಫಲಪ್ರದವಾದಂತಹ ಈ ವರಮಹಾಲಕ್ಷ್ಮಿ ಪೂಜೆ. ಜೊತೆಯಲ್ಲಿ ನೀವು ಪೂಜೆ ಆಗುವಂಥ ಸಂದರ್ಭದಲ್ಲಿ ಸಾಧ್ಯವಾದರೆ ಅರ್ಚಕರನ್ನ ಕರೆಸ್ಕೊಳ್ಳಿ. ಇಲ್ಲ ಅಂತಂದ್ರೆ ನಿಮಗೆ ಅದಕ್ಕೆ ಮಾಡಲಿಕ್ಕೆ ಸಾಧ್ಯವಾಗುತ್ತೋ ಒಟ್ಟಲ್ಲಿ ಭಕ್ತಿ ಮುಖ್ಯ ಇಲ್ಲಿ, ಅದರ ಪ್ರಕಾರದಲ್ಲಿ ಮಾಡ್ಬೋದು. ಮತ್ತೆ ಈ ಆಷಾಢ ಮಾಸದಲ್ಲಿಯೇ ಪ್ರಥಮ ಏಕಾದಶಿ ಅಂತ ಬರುತ್ತೆ. ವೈಷ್ಣವ ಸಂಪ್ರದಾಯದಲ್ಲಿ ಮಾಡುವಂತಹ ಏಕಾದಶಿಗಳಲ್ಲಿ ಮಹಾವಿಷ್ಣುವಿನ ಚಾತುರ್ಮಾಸಗಳಲ್ಲಿ ಬರುವಂಥ ಮೊಟ್ಟ ಮೊದಲ ಈ ಏಕಾದಶಿಗೆ ನಾವು ಪ್ರಥಮ ಏಕಾದಶಿ ಅಂತ ಹೇಳ್ತಿರ್ತೀವಿ. ಈ ಪ್ರಥಮ ಏಕಾದಶಿ ದಿನದಂದು
ವಿಶೇಷವಾಗಿ ಮಹಾವಿಷ್ಣುವಿನ ಧ್ಯಾನ, ಮಹಾವಿಷ್ಣುವಿನ ಉಪಾಸನೆ ಮತ್ತು ಉಪವಾಸ ಇದೆಲ್ಲವೂ ಸಹ ಮಾಡಿ ಭಗವಂತನನ್ನು ಸ್ಮರಣೆ ಮಾಡುವಂತಹ ಶುಭವಾಗಿರುವಂತಹ ಕಾಲ ಅದು ಪ್ರಥಮ ಏಕಾದಶಿಯಲ್ಲಿ ನಮಗೆ ಸಿಗುತ್ತೆ. ಅನಂತರದಲ್ಲಿ ನಾವು ತಿಳ್ಕೊಳ್ಬೇಕಾಗ್ತದೆ, ಈ ಆಷಾಢ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯನ್ನು ನಾವು ಗುರು ಪೌರ್ಣಮಿ ಅಂತ ಹೇಳ್ತಿರ್ತೀವಿ. ಅದಕ್ಕೆ ವ್ಯಾಸ ಹುಣ್ಣಿಮೆ ಅಂತ ವಿಶೇಷವಾದಂತಹ ಒಂದು ಪ್ರತೀತಿ. ಈ ವ್ಯಾಸ ಹುಣ್ಣಿಮೆಯನ್ನು ನಾವೇನು ಮಾಡಿದೀವಿ, ಗುರು ಪೌರ್ಣಮಿ, ವ್ಯಾಸರು ಗುರುವಿಗೆ ಸಮಾನರವು, ಅದಕ್ಕೆ ನಾವು ಗುರು ಪೌರ್ಣಮಿ ಅಂತ ಮಾಡಿರ್ತೀವಿ. ಅದರಿಂದ ಈ ಗುರು ಪೌರ್ಣಮಿಯನ್ನು ವಿಶೇಷವಾಗಿ ಗುರು ಪೌರ್ಣಮಿಯ ದಿನ ಸತ್ಯನಾರಾಯಣ ಪೂಜೆ ಅತ್ಯಂತ ಫಲಪ್ರದ. ಈ ಚಾತುರ್ಮಾಸಗಳಲ್ಲಿ ಅತ್ಯಂತ ಫಲಪ್ರದವಾದಂತಹ ಒಂದು ದಿನ ಮಹಾವಿಷ್ಣುವಿನ ಉಪಾಸನೆ ಅಂತಂದ್ರೆ ಅದು ಗುರು ಪೌರ್ಣಮಿ ದಿನ ಸತ್ಯನಾರಾಯಣ ಪೂಜೆ ಮಾಡುವಂಥದ್ದು ಅತ್ಯಂತ ಫಲಪ್ರದ. ಅವತ್ತು ನಿಮ್ಮ ಕೈಲಿ ಸಾಧ್ಯವಾದರೆ ಮಾಡಿ ಮನೆಯಲ್ಲಿ. ಅದಾಗ್ಲಿಲ್ಲ ಅಂತ ಅಂದ್ರೆ ನೀವು ಎಲ್ಲಿ ದೇವಸ್ಥಾನಗಳು ನಡೀತಾ ಇರುತ್ತೋ ಅಲ್ಲಿ ಹೋಗಿ ಭೇಟಿ ಕೊಟ್ಟು ಆ ದಿನ ಪೂಜೆಯನ್ನ ಮತ್ತೆ ಕಥೆ ಶ್ರವಣವನ್ನ ಕೇಳಿಸ್ಕೊಂಡು ಎಲ್ಲೋ ಬರೋದ್ರಿಂದ ನಿಮಗೆ ನಮ್ಮಲ್ಲಾಗುವಂಥ ಗ್ರಹಗತಿಗಳ ವ್ಯತ್ಯಾಸಗಳು, ಆಗುವಂಥ ಒಂದಲ್ಲ ಒಂದು ಅವಘಡಗಳು, ಮತ್ತೆ ಮನಸ್ಸಿನಲ್ಲಿ ಕಸಿಬಿಸಿಗಳು, ಕುಟುಂಬ ಕಲಹಗಳು ಇದೆಲ್ಲವೂ ಸಹ ಮುಕ್ತರಾಗಲಿಕ್ಕೆ ಮಹಾಲಕ್ಷ್ಮಿಯ ಅನುಗ್ರಹನೂ ಸಿಗುತ್ತೆ. ಜೊತೆಯಲ್ಲಿ ಮಹಾವಿಷ್ಣುವಿನ ಅನುಗ್ರಹಕ್ಕೆ ನಾವೆಲ್ಲರೂ ಸಹ ಪಾತ್ರವಾಗುವಂತಹ ಸಂದರ್ಭಗಳು ಖಂಡಿತವಾಗಿ ಸಿಗುತ್ತೆ. ಈ ಆಷಾಢ ಮಾಸ ಅನ್ನುವಂಥದ್ದು ನಾನು ಹೇಳುವಂಥದ್ದು ವಿಶೇಷವಾಗಿ ಭಗವಂತನ ಉಪಾಸನೆ ಮಾಡುವುದಕ್ಕೋಸ್ಕರವಾಗಿ ಇರುವಂಥದ್ದೇ ಹೊರತು ಬೇರೆ ಯಾವುದಕ್ಕೂ ಅವಕಾಶಗಳಿರುವುದಿಲ್ಲ. ಆದ್ದರಿಂದ ಎಲ್ಲ ಈ ಸಂದರ್ಭಗಳಲ್ಲಿ ಪ್ರತಿ ಶುಕ್ರವಾರವಾಗಿರ್ಬೋದು ನಿಮಗೆ ನಾವು ಇಂಥದ್ದನ್ನೇ ಮಾಡಬೇಕು ಗುರುಗಳೇ, ಬರೀ ವಿಷ್ಣುವಿನ ಉಪಾಸನೆಯನ್ನೇ ಮಾಡಬೇಕು ಗುರುಗಳೇ, ಖಂಡಿತವಾಗಿತ್ತಿರಲ್ಲ. ನೀವು ಎಲ್ಲ ದೇವಿಗಳ ಆರಾಧನೆಗಳನ್ನು ಮಾಡ್ಬೋದು. ನೋಡಿ, ಮಂಗಳವಾರ ಬಂದಾಗ ದುರ್ಗಾ ಪರಮೇಶ್ವರಿ, ಅಥವಾ ಶುಕ್ರವಾರ ಬಂದಾಗ ಮಹಾಲಕ್ಷ್ಮಿ, ಮಹಾದುರ್ಗಿ, ಮಹಾಸರಸ್ವತಿ ಎಲ್ಲ ದೇವತೆಗಳ ಸ್ತ್ರೀ ದೇವತೆಗಳ ಆರಾಧನೆ ಮಾಡಲಿಕ್ಕೆ ಗುರುವಾರ, ಮಂಗಳವಾರ ಮತ್ತೆ ಶುಕ್ರವಾರ ಇದ್ರೆ, ಮತ್ತೆ ದೇವತೆಗಳ ಆರಾಧನೆ ಮಾಡಲಿಕ್ಕೆ ಸೋಮವಾರ ಬಂದಾಗ ವಿಷ್ಣು ಉಪಾಸನೆ, ಸೋಮವಾರ ಬಂದಾಗ ಶಿವನ ಉಪಾಸನೆ, ಮತ್ತೆ ಮಂಗಳವಾರ ಬಂದಾಗ ಮಹಾಗಣಪತಿಯು ಹನುಮಂತನ ಪ್ರಾರ್ಥನೆ, ಬುಧವಾರ ಬಂದಾಗ ಮಹಾವಿಷ್ಣು ಉಪಾಸನೆ, ಗುರುವಾರ ರಾಯರ ಪ್ರಾರ್ಥನೆ, ಶುಕ್ರವಾರ ಮಹಾಲಕ್ಷ್ಮಿ ಮಹಾವಿಷ್ಣುವಿನ ಉಪಾಸನೆ, ಶನಿವಾರ ಬಂದಾಗ ಹನುಮಂತ ಶನಿ ಮಹಾತ್ಮ ಇಂಥದ್ದೆಲ್ಲ ಧ್ಯಾನವನ್ನು ಮಾಡುವಂಥದ್ದು, ಭಾನುವಾರ ಬಂದಾಗ ಕಾಲಭೈರವನ ಪ್ರಾರ್ಥನೆ, ಜೊತೆಯಲ್ಲಿ ಸೂರ್ಯ ನಮಸ್ಕಾರ. ಒಂದೊಂದು ವಾರವೂ ಒಂದೊಂದು ರೀತಿಯಾದಂತಹ ಫಲಪ್ರದವಾಗಿರುವಂಥದ್ದು. ಪ್ರತಿ ಈ ಆಷಾಢ ಮಾಸದಲ್ಲಿ ನವಗ್ರಹ ಪೂಜೆಗಳನ್ನು ಮಾಡುವಂಥದ್ದು, ಮತ್ತೆ ಧ್ಯಾನಗಳನ್ನು ಮಾಡುವಂಥದ್ದು, ಮನೆ ದೇವರ, ಕುಲದೇವರು, ಇಷ್ಟ ದೇವರ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳೋದ್ರಿಂದ ನೋಡಿ ಎಷ್ಟೋ ದಿನಗಳಿಂದ ಬಂದಿರುವಂಥ ಕಷ್ಟಗಳು, ಈಗ ಗ್ರಹಗತಿಗಳ ಬದಲಾವಣೆಗಳು ಈ ಆಷಾಢದಲ್ಲಿ ಜಾಸ್ತಿ ಆಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ನಮಗೆ ಆಗುವಂಥ ಆಗು ಹೋಗುಗಳು, ಇಷ್ಟಾರ್ಥಗಳು ಇವೆಲ್ಲವೂ ಸಹ ಅನುಕೂಲವಾಗಲಿಕ್ಕೆ ನಮ್ಮ ಪೂಜೆ ಅದಕ್ಕೆ ತುಂಬ ಮಹತ್ವವನ್ನ ಪಡ್ಕೊಳ್ಳುತ್ತೆ. ಆದ್ದರಿಂದ ಆಷಾಢ ಮಾಸವನ್ನ ನಾವು ಸುಮ್ಮನೆ ಏನೋ ಕಾಲಹರಣ ಮಾಡಿ ಅದನ್ನ ವೇಸ್ಟ್ ಮಾಡ್ಕೊಳ್ಳೋದ್ಕಿಂತಲೂ ಸಹ ನೀವೆಲ್ಲವೂ ಸಹ ಒಂದು ಟೈಮ್ ಟೇಬಲ್ ತರ ಹಾಕೊಳ್ಳಿ, ಇಂಥದ್ದೇನೋ ಇದನ್ನ ಮಾಡಬೇಕು ಅಂತ. ನಿಮಗೆ ಗೊತ್ತಿಲ್ಲ ಅಂತಂದ್ರೆ ನಿಮಗೆ ಒಂದು ಒಂದು ಲಕ್ಷ್ಮೀ ಪೂಜೆ ಬುಕ್ಕು ಮತ್ತೊಂದೇನೋ ತಗೊಳ್ಳಿ, ಇಲ್ಲ ಯಾರನ್ನಾರ ಕೇಳ್ಕೊಳ್ಳಿ, ನಿಮ್ಮ ಹತ್ತಿರಲ್ಲಿರುವಂಥ ಅರ್ಚಕರು ಪರಿಚಯ ಇದ್ರೆ ಅವ್ರ ಹತ್ರ ಕೇಳ್ಕೊಳ್ಳಿ. ಮತ್ತೆ ಏನೇ ಮಾಡ್ಬೇಕಾದ್ರೂ 10 ನಿಮಿಷ ಮಾಡಿ ಪೂಜೆಯನ್ನ, ಅದು ಕ್ರಮಬದ್ಧವಾಗಿ ಮತ್ತೆ ಭಕ್ತಿಯಿಂದ ಮಾಡಿ. ಅದಕ್ಕೆ ತುಂಬ ನಿಮಗೆ ಮಹತ್ವ ಸಿಗುತ್ತೆ, ಮತ್ತೆ ಫಲ ಸಿಗುತ್ತೆ. ಮತ್ತೆ ಬೇರೆ ಯಾವುದೇ ಸಣ್ಣ ಪುಟ್ಟ ಗೊಂದಲಗಳಿಗೆ ಗುರಿ ಆಗಬೇಡಿ ಅಂತ ನಾನು ಮತ್ತೊಮ್ಮೆ ಹೇಳ್ತೀನಿ. ಮತ್ತೆ ಇದ್ರ ಜೊತೆಯಲ್ಲಿ ಏನಾದರೂ ಬೇರೆ ಪೂಜೆಗಳನ್ನು ಮಾಡ್ಕೋಬೋದಾ ಗುರುಗಳೇ? ಖಂಡಿತವಾಗಿ ಮಾಡ್ಕೊಳ್ಬೋದು. ನೀವು ಮಹಾಲಕ್ಷ್ಮಿ ಪೂಜೆ ಮಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗಲ್ಲ, ಸುಮ್ಮನೆ ಏನೇನೋ ಆಗುತ್ತೆ ಗುರುಗಳೇ ಅಂದಾಗ ನೀವು ಯಾರೊಬ್ಬರು ಅರ್ಚಕನು ಕರೆಸಿ ಆ ದಿನ ಒಂದು ಗಣಪತಿ ಪೂಜೆ ಮಾಡಿಸ್ಕೊಂಡು, ಒಂದು ನವಗ್ರಹ ಪೂಜೆ ಮಾಡಿಸ್ಕೊಂಡು, ಜೊತೆಯಲ್ಲಿ ಮಹಾಲಕ್ಷ್ಮಿ ಉಪಾಸನೆಗಳು ಮಾಡಿಕೊಂಡು, ಇನ್ನು ಪ್ರಾಬ್ಲಮ್ಗಳು ಇದೆ, ಸಮಸ್ಯೆಗಳಿದೆ, ಒಂದು ಪೂಜೆ ಮಾಡೋಣ, ಒಂದು ಹೋಮ ಮಾಡೋಣ ಅಂದ್ರೆ ಒಂದು ಹೋಮವನ್ನು ಮಾಡಿಸ್ಕೊಂಡು ಇದೆಲ್ಲವೂ ಸಹ ಮಾಡ್ಕೊಳ್ಬೋದು. ಮತ್ತೆ ಇದಕ್ಕೆ ಕಥೆ ಶ್ರವಣವೂ ಸಹ ಇರುತ್ತೆ, ವಿಶೇಷವಾದಂಥ ಕಥಾಶ್ರವಣಗಳು ಸಹ ಇರುತ್ತೆ. ಇದೆಲ್ಲವೂ ಸಹ ಗೊತ್ತಿರೋದ್ರಿದ್ರೆ ಮಾಡ್ತಾರೆ, ಗೊತ್ತಿಲ್ಲ ಅಂತ ಅಂದ್ರೆ ಯಾರು ಸಿಕ್ತಿಲ್ಲ ಗುರುಗಳೇ, ಮತ್ತೆ ನಮಗೆ ಹಣಕಾಸಿನ ಮುಗ್ಗೊಟ್ಟು ಜಾಸ್ತಿ ಇದೆ ಗುರುಗಳೇ ಅಂತ ಅಂದಾಗ ಖಂಡಿತವಾಗಿ ದೇವಿಗೆ, ದೇವತೆಗಳಿಗೆ ಭಕ್ತಿ ಮುಖ್ಯ, ನಿಮ್ಮ ಆಡಂಬರವಲ್ಲ. ಮತ್ತೆ ಭಕ್ತಿಯಿಂದ ನಾವು ಮಾಡಿದಾಗ ಅದು ಭಗವಂತನಿಗೆ ಸಲ್ಲುತ್ತೆ. ಭಕ್ತಿಯಿಂದ ಮಾಡಿ ಅನುಕೂಲವಾಗುತ್ತೆ. ಆಷಾಢ ಮಾಸ ಅನ್ನುವಂಥದ್ದು ಚಾತುರ್ಮಾಸಗಳ ಆರಂಭದಲ್ಲಿ ಮಾಡುವಂಥ ದೇವತಾ ಆರಾಧನೆಗಳನ್ನು ಮಾಡುವುದಕ್ಕಿರುವಂತಹ ಮಾಸ ಇದು ಆಷಾಢ ಮಾಸ. ಮಾಡ್ತೀರಲ್ಲ? ನಮಸ್ಕಾರ.